ಎಂ ಬಿ ಪಾಟೀಲ್ ಅವರು ಮಾತನಾಡ್ತಿದ್ದಾರೆ ನೋಡೋಣ. ನಾನು ಹೇಳಿದ್ದೀನಿ, ಶರದ್ ಪವಾರ್ ಅವರು ಉದಾಹರಣೆ ಕೊಟ್ಟಿದ್ದೀನಿ, ನಮ್ಮಲ್ಲಿ ಇವತ್ತು ದಿವಸ ಗುಂಡ್ರಾವ್ ಅವರು ಕೊಟ್ಟಿದ್ದೀನಿ, ದೇವರಾಜ ಅರಸು ಕೊಟ್ಟಿದ್ದೀನಿ. ನಾನು ನಿನ್ನೆ ನೋಡ್ತಾ ಇದ್ದೆ ಒಂದು ಸ್ವಲ್ಪ, ಅದರಲ್ಲಿ 100 ಜನ ಕಾಂಗ್ರೆಸ್ನಲ್ಲಿ, ನಮ್ಮ ಪಕ್ಷದಿಂದನೂ ಕೂಡ ಬೇರೆ ಪಕ್ಷದಿಂದ ಕೂಡ 28 ವಯಸ್ಸಿನಿಂದ ಒಂದು 100 ಜನ ಇವತ್ತೊಂದು ಸಹ ಮುಖ್ಯಮಂತ್ರಿಗಳಾಗಿದ್ದಾರೆ. ಅದು ಚರ್ಚೆಯಲ್ಲಿ ಈಗ ಮುಖ್ಯಮಂತ್ರಿಗಳು ಆಗುವಂಥದ್ದು ಬಿಡುವುದು ಇದು ಅಪ್ರಸ್ತುತ. ಇದು ನಾನು ಹೇಳಿದ್ದು ಮುಂದೆ ಒಂದು ದಿವಸ ನಾನು ಆಗ್ತೀನಿ ಅಂತ ಹೇಳಿದ್ದೀನಿ. ಮುಂದೊಂದು ದಿವಸ ಆಶೆ ಇದೆ, ದುರಾಶೆ ಇಲ್ಲ. ಮತ್ತು ನಾನು ಆದರೆ ಇವತ್ತು ದಿವಸ ನಾನು ಜನರಿಗೆ ಒಳ್ಳೇದು ಮಾಡಬೇಕು ಅಂಥೇಳಿ ನಾನು ನೀರಾವರಿ ಮಂತ್ರಿ ಆದೆ. ಇವತ್ತಿದ್ದು ಮಮದಾಪುರ ಕೆರೆ ತುಂಬ್ಯದ, ಇವತ್ತಿಷ್ಟೆಲ್ಲ ಜನ 25 ಹಳ್ಳಿ ಜನ ಸುಖದಿಂದಿದ್ದಾರೆ. ನಾನು ಮುಖ್ಯಮಂತ್ರಿ ಆದರೆ ಒಂದು ದಿವಸ ವಿಜಯಪುರ ಜಿಲ್ಲೆ ಜನರಿಗೆ ಸಂತೋಷ ಅಲ್ಲ, ಕರ್ನಾಟಕ ಜನರಿಗೆ ಸಂತೋಷ ಅಲ್ಲ, ಒಳ್ಳೆ ಕೆಲಸ ಮಾಡ್ತೀನಿ ಆ ವಿಶ್ವಾಸ ನನಗಿದೆ. ಆದರೆ ಈಗ ನಾನು ಸಿದ್ದರಾಮಯ್ಯನವರ ಅಥವಾ ಬೇರೆ ಯಾರೇ ಇವತ್ತು ದಿವಸ ಆಗಲಿ ಪಕ್ಷ ಹೈಕಮಾಂಡ್ ನಿರ್ಧಾರ ಮಾಡಬೇಕಾಗ್ತದೆ, ಕೆಲವೂ ಕೂಡ ಶಾಸಕರು ನಿರ್ಧಾರ ಮಾಡಬೇಕಾಗ್ತದೆ. ಅದನ್ನು ಬಿಟ್ಟು ನಾನು ಇನ್ನೂ ಕೂಡ ಅದನ್ನು ಹೇಳಿದ್ದೀನಿ, ಮುಖ್ಯಮಂತ್ರಿ ಆಗಬೇಕಂದ್ರೆ ಸ್ವಯಂ ಘೋಷಿತ ಆಗಂಗಿಲ್ಲ, ಪಕ್ಷ ನಿರ್ಧಾರ ಮಾಡಬೇಕಾಗ್ತದೆ, ಶಾಸಕರು ನಿರ್ಧಾರ ಮಾಡಬೇಕಾಗ್ತದೆ. ಮತ್ತು ಯಾರನ್ನು ತೆಗೆದು ಮಾಡುವಂಥ ಕೆಲಸಕ್ಕೆ ನಾವು ಕೈ ಹಾಕುವಂಥ ಪ್ರಶ್ನೆನೇ ಬರೋದಿಲ್ಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ, ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಮುಂದೊಂದು ದಿವಸ ನಾನು ಆಗ್ತೀನಿ, ಅದು ಮತ್ತೆ ಬರಲ್ಲ. ಸಿದ್ದರಾಮಯ್ಯನವ್ರದ್ದು ಒಂದು ಎಲ್ಲ ಇದರಲ್ಲಿ ಕೂಡ ಭಾಳ ಒಂದು ಸ್ಪೆಷಲ್ ಕೇಸಸ್ ಇರ್ತದೆ. ನಾನು ಸಿದ್ದರಾಮಯ್ಯವ್ರ ಜೊತೆ ಹೋಲಿಕೆ ಮಾಡ್ಕೊಂಡ್ರೆ ತಪ್ಪಾಗುತ್ತೆ. ಸಿದ್ದರಾಮಯ್ಯವ್ರವ್ರದ್ದು ಭಾಳ ದೊಡ್ಡ ವ್ಯಕ್ತಿತ್ವ, ದೊಡ್ಡ ನಾಯಕರು. ಇವತ್ತಿನ ದಿವಸ ಅವ್ರು ಬಂದಿದ್ದಾರೆ, ತೊಗೊಂಡಿದ್ದೀವಿ. ನಾನು ಅದನ್ನು ಕೂಡ ನೋಡಿದೆ. ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾನು ಒಂದು ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ನಿಮ್ಮ ಮೂಲಕ ಹಿಂದೆನೂ ಕೊಟ್ಟಿದ್ದೀನಿ, ಇದು ಕಡೆಯ ಬಾರಿ. ನಾನು 2004ರಲ್ಲಿ ಏನು ವಿಜುಗೌಡ ಪಾಟೀಲ್ ಏನೋ ನಮ್ಮ ಹೇಳ್ತಾನಲ್ಲ, ಅವನು BJP ಆಗದಾನ, ಹಂಗೆ ಹೇಳ್ತಾನೋ ಗೊತ್ತಿಲ್ಲ, ನಮ್ಮ ಸಹೋದರ ಬಿಟ್ಟು ಕೊಟ್ಟಿದ್ದಾರೆ ಮತಕ್ಷೇತ್ರ ಅಂಥೇಳಿ. ಅವನಿಗೇನು ಸಂಬಂಧ ಗೊತ್ತಿಲ್ಲ ನನಗೆ. ಆದ್ರೆ ಒಂದು ಹೇಳ್ತೀನಿ, 2004ರಲ್ಲಿ SM ಕೃಷ್ಣ ಅವ್ರನ್ನ ನನಗೆ ಕರೆದ್ರು. ಒಂದು ದಿವಸ ನನ್ನ ಕರೆಸಿ ಮಾತನಾಡಿದರು. ಅವ್ರು ಹೇಳಿದರು, MB ಪಾಟೀಲ್ರ ನನಗೆ ಅಪ್ಪುನೇ ಅಂತ ಕರಿತಿದ್ರು. ಶಿವಾನಂದ ಪಾಟೀಲು ಮತ್ತು 2004ರಲ್ಲಿ SM ಕೃಷ್ಣ ಅವರು ನನಗೆ ಕರೆಸಿ ಮಾತನಾಡಿ ಹೇಳಿದರು, ಹೀಗೆ ನನಗೆ ಶಿವಾನಂದ ಪಾಟೀಲರು ಮತ್ತು ಸೋರ್ಗಾಮಿಯವರು, ಶಿವಾನಂದ ಪಾಟೀಲರು ಅವಾಗ ಶಾಸಕರಾಗಿದ್ದರು, ಶಿವಾನಂದ ಪಾಟೀಲರು ಸೋರ್ಗಾಮಿಯವರು ನನ್ನ ಭೇಟಿಯಾಗಿದ್ದರು. ಅವರು ಪಕ್ಷ ಸೇರಬೇಕಂತಾರೆ, ನಿನ್ನ ಅಭಿಪ್ರಾಯ ಏನು ಅಂತ ಹೇಳಿದರು. ಅಂತ ನನ್ನ ಅಭಿಪ್ರಾಯ ಏನೂ ಇಲ್ಲ, ನಮ್ಮದು ಅದು ರಾಜಕೀಯ ಒಂದಿದು ಇದೆ, ನನ್ನೇನು ಅದ್ರಾಗ ಅಭಿಪ್ರಾಯ ಇಲ್ಲ. ನನ್ನ ಮತಕ್ಷೇತ್ರ ಅಷ್ಟೇ, ನನ್ನದು ಇಂಟ್ರೆಸ್ಟು, ಅದು ಬಿಟ್ಟು ನಾನೇನು ಇಂಟ್ರೆಸ್ಟ್ ಇಲ್ಲ. ಅವ್ರು ನೀವು ಕರೆದು ಮಾತಾಡ್ರಿ ಅಂದರು. ನಾನೇ ಕರೀಲಿ ಅಂತ ಕೇಳಿ, ನಿಮ್ಮನ್ನು ಬಂದು ಭೇಟಿಯಾಗಿದ್ದಾರೆ, ನೀವು ಹೇಳ್ರಿ ಏನು ಅಂತೇಳಿ. ಇಲ್ಲ ಆ್ಯಸ್ ಅ ಲೀಡರ್, ನೀವು ಆಸ್ ಎ ಮ್ಯಾಕ್ಸ್ ಮೆಂಬರ್ ಆಫ್ ಪಾರ್ಲಿಮೆಂಟು, ಇದು ನೀವು ಅಲ್ಲಿ ರೆಪ್ರೆಸೆಂಟ್ ಮಾಡೋದ್ರಿಂದ ಬಿಜಾಪುರ ಜಿಲ್ಲೆಯಿಂದ ಕರೆದು ಮಾತಾಡ್ರಿ ಅಂತ ಹೇಳಿದ್ರು. ನಾನು ಶಿವಾನಂದ ಪಾಟೀಲ್ರಿಗೆ ಅವ್ರಿಗೆ ಕರೆದೆ. ಬೇಕಾದ್ರೆ ಅವರಿಗೂ ಕೂಡ ಇದ್ದಾರೆ, ಆರೋಗ್ಯವಂತರಾಗಿದ್ದಾರೆ, ಹಿರಿಯರಿದ್ದಾರೆ. ಅವರಿಬ್ಬರನ್ನೂ ಕರೆಸಿದ ಆತನು ಹೇಳಿದೆ, SM ಕೃಷ್ಣ ಅವರು ನಿಮ್ಮನ್ನು ಕರೆದು ಮಾತನಾಡಂಥೇಳಿ ನನಗೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ನಿಮ್ಗೆ ಕರೆದಿದ್ದೀನಿ, ಹೀಗೆ ತಾವು ಭೇಟಿಯಾಗಿದ್ರಂತೆ ಏನು ಅಂಥೇಳಿ. ನನಗೆ ಕೇಳಿದ್ರು, ನಿಮ್ಮ ಇಂಟ್ರೆಸ್ಟ್ ಏನು? ನಮ್ಮ ಇಂಟ್ರೆಸ್ಟ್ ಏನಲ್ಲಪ್ಪ, ನಾನು ಹೇಳಿದ್ದೀನಿ ಅವ್ರಿಗೆ, SM ಕೃಷ್ಣ ಅವ್ರಿಗೆ ಅಂತ ಹೇಳಿದ್ರು. ಆಮ್ಯಾಗೆ ಇವರು ಅದು ನಮ್ಮ ಶಿವಾನಂದ ಪಾಟೀಲರು, ನಾನು ಅವ್ರ ಜೊತೆನೇ ಮಾತಾಡಬೇಕು ಅಂದರು. ಮತ್ತು ಅವ್ರ ಜೊತೆ ಮಾತಾಡಿ ಅವ್ರ ಜೊತೆ ಮಾತಾಡಬೇಕು ಅಂತ ಹೇಳಿದ್ರು. ಆಯಿತು, ಅವ್ರ ಜೊತೆ ಮಾತಾಡಿ ಅಂತ ಹೇಳಿದ್ರು. ಮುಂದೆ ನಾನು SM ಕೃಷ್ಣ ಅವ್ರಿಗೆ ಹೇಳಿದೆ, ಸರ್ ಅವ್ರು ನಿಮ್ಮ ಜೊತೆ ಮಾತಾಡಬೇಕು, ನಿಮ್ಮ ಜೊತೆ ಮಾತಾಡಿ. ಆಗಿದ್ದು ಇಷ್ಟು. ನಾನೇನೋ ಅವ್ರು ಕಾಂಗ್ರೆಸ್ ಪಕ್ಷಕ್ಕೆ ಬರ್ರಿ ಅಂತ ಕೇಳಿಲ್ಲ, ಬರಬೇಡ ಅಂತೂ ಹೇಳಿಲ್ಲ, ವಿರೋಧನೂ ವ್ಯಕ್ತಪಡಿಸಿಲ್ಲ. ಅವರು SM ಕೃಷ್ಣ ಅವ್ರು ಹೇಳಿದ ಪ್ರಕಾರ ಕರೆದಿದ್ದೆ, ಮಾತನಾಡಿದೆ, ಅವ್ರ ಜೊತೆನೇ ಮಾತಾಡಬೇಕು ಅಂದರು. ಮಾತಾಡಿ ಅಂತ ಹೇಳಿದೆ SM ಕೃಷ್ಣ.